JDS ಪಕ್ಷ ಯಾಕೆ ಕೊಮಾಗಿ ಹೋಗಿತ್ತು ಅಂತ ಅಂದ್ಕೊಂಡಿದ್ದೀರಿ? ಮೊನ್ನೆ 23 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ಚುನಾವಣೆ ಪ್ರಚಾರ ಮಾಡಿ ಗ್ಯಾರಂಟಿಗಳಂತ ಘೋಷಣೆ ಮಾಡಿದರು. ಆ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ. 2000 ಇಸ್ವಿಯಿಂದ 2023 ತನಕ ಏನು 3.5 ವರ್ಷ BJP ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು. ಆ BJP ಪಕ್ಷದ ನಾಯಕರುಗಳು ಮಾಡಿರ್ತಕ್ಕಂಥ ಕೆಲವು ತಪ್ಪುಗಳಿಂದ, ಅವ್ರು ಮಾಡಿರ್ತಕ್ಕಂಥ ಎಡವಾಟದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳಿಂದ ಅಧಿಕಾರಕ್ಕೆ ಬಂದಿಲ್ಲ. ಇದು ಬಿಫೋರ್ ಎಲೆಕ್ಷನ್ ಹೇಳಿದ್ದೆ, ಎಲೆಕ್ಷನ್ ಆದಮೇಲೂ ನಾನು ಹೇಳಿದ್ದೆ. ನೀವು ಬಿಫೋರ್ ಎಲೆಕ್ಷನ್ ಹೇಳಿದ್ರಿ ಕಾಂಗ್ರೆಸ್ ಮತ್ತು BJP ಒಳ ಒಪ್ಪಂದ ಮಾಡ್ಕೊಂಡಿದ್ದಾವೆ ಅಂತ. ಒಳ ಒಪ್ಪಂದಕ್ಕಿಂತ ಮುಖ್ಯವಾಗಿ ಯಾವತ್ತು BJP ಪಕ್ಷ ಪ್ರಬಲವಾಗಿ ಹಳೆ ಮೈಸೂರು ಭಾಗದಲ್ಲಿ ಸ್ಪರ್ಧೆ ಮಾಡ್ತೋ ಆವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸೀಟ್ಗಳು ಬರೋಕ್ಕೆ ಅವಕಾಶ ಆಯಿತು. ಓಕೆ, ಅದು ಎಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ಕುಮಾರಣ್ಣವ್ರು ಇರ್ಬೋದು, BJP ಅವರೆಲ್ಲ ಒಟ್ಟಾಗಿ ಇವತ್ತು ಹೋದಾಗ NDA ಅಂತ ಹೋದ್ಮೇಲೆ ಈ NDA ಅಭ್ಯರ್ಥಿಗಳು ನಾಳೆ 28ಕ್ಕೆ ಇದೇ ಮುಂದುವರೆದ್ರೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಭಾಳಷ್ಟು ತಳಮಟ್ಟಕ್ಕೆ ಬರ್ತದೆ. ಇದು ವಾಸ್ತವಾಂಶ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.